ಹಲೋ ಗೈಸ್, ನಮ್ಮ ಅಂಗಡಿ ಮುಂದೆ ಬೆಳಗ್ಗೆನೇ ಸಿಲ್ವರ್ ಲೋಡ್ ಆಗ್ತಾ ಇತ್ತು. ಸೊ ಅದನ್ನ ಹಾಗೆ ನೋಡ್ಕೊಂಡು ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಹಾಗೆ ನಮ್ಮ ಅಂಗಡಿಗೆ ಐಟಮ್ ಕೂಡ ಬೇಕಿತ್ತು. ನಾನು ಬೇಲೂರು ಕೂಡ ಹೋಗ್ಬೇಕಾಗಿತ್ತು. ಲಗೇಜ್ ತುಂಬಿಕೊಳ್ಳೋಕೆ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ತಗೊಂಡು ನಮ್ಮ ಸ್ಕೂಟಿ ಹತ್ರ ಬಂದೆ. ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಡಿಕ್ಕಿಲ್ಲ ಅಂತೂ ತುಂಬಾನೇ ಸ್ಪೇಸ್ ಇತ್ತು. ಅದರೊಳಗೆ ಬ್ಯಾಗ್ ಹಾಕ್ಬಿಟ್ಟು ನಾನು ಹೊರಟಿದ್ದೆ ಬೇಲೂರಿಗೆ. ಸ್ಕೂಟಿನ ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬಂದು ಹೆಲ್ಮೆಟ್ಗೆ ಕರೆಕ್ಟ್ ಆಗಿ ಮೊಬೈಲ್ ಫಿಕ್ಸ್ ಆಗಿದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡೆ. ಹೆಲ್ಮೆಟ್ಗೆ ಮೊಬೈಲ್ ಫಿಕ್ಸ್ ಮಾಡ್ಕೊಂಡು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ನಾನು. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ಏನ್ ನೋಡ್ತೀರಾ, ಇದೇ ನಮ್ಮೂರು ಮತ್ತಿಹಳ್ಳಿ. ಯಾರು ಏನೇ ಹೇಳಲಿ, ನಮ್ದು ಅಂತ ಸ್ವಂತದ ಒಂದು ಚಿಕ್ಕದೋ ದೊಡ್ಡದೋ ಒಂದು ಸ್ವಂತ ಬಿಸ್ನೆಸ್ ಅಂತ ಇದ್ದಾಗ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಅದ್ರಲ್ಲಿ ಸಿಗೋ ಕಷ್ಟನೋ ಸುಖನೋ ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಎದ್ದು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿದ್ರು ಯಾವನು ಕೇಳಲ್ಲ. ಬೇಲೂರು ಅಂತರ ಇವಾಗ ನಮಗೆ ತವ್ರ ಮನೆ ಇದ್ದಂಗೆ ಆಗ್ಬಿಟ್ಟಿದೆ. 2-3 ದಿನಕ್ಕೆ ನಾನು ಹೋಗ್ತಾ ಬರ್ತಾ ಇದ್ದೀನಿ. ಹಾಗೆ ನಮ್ಮ ಹೈಸ್ಕೂಲ್ ನೋಡ್ತಾ ಮುಂದೆ ಹೋಗ್ತಾ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿಂದ ಫೈನಲ್ ಆಗಿ ನಾನು ತಲುಪಿದ್ದೆ ಬೇಲೂರು. ಹಾಗೆ ಟೊಮೆಟೊ ಬೇಕಾಗಿತ್ತು ಅಂಗಡಿಗೆ. ಸೊ ಟೊಮೆಟೊ ಎಲ್ಲ ತಗೊಂಡೆ. ಕೆಜಿಗಂತೂ ಟೊಮೆಟೊ ಹೆವಿ ರೇಟ್ ಆಗಿಬಿಟ್ಟಿದೆ ಈಗಂತೂ. ನಾನೆಲ್ಲ ಹಾಕೋದೆ, ಇಲ್ಲಿ ಇಡಕೋದೆ. ಟೊಮೆಟೊ ಎಲ್ಲ ತಗೊಂಡು ನಾನು ಹೊರಟಿದ್ದೆ ಹೊಳೆ ಮೇಲೆ ಹೋಗ್ತಾನೆ ಮತ್ತೆ ಕಿತ್ಲೆಹಣ್ಣು ಮಾರ್ತಾ ಇದ್ರು. ಸೊ ಗಾಡಿನ ಹಂಗೆ ಸೈಡಿಗೆ ಹಾಕ್ಬಿಟ್ಟು ಕಿತ್ಲೆಹಣ್ಣು ತಗೊಳೋಣ ಅಂತ ಬಂದೆ ನಾನು. ಕಿತ್ಲೆಹಣ್ಣು ಈಗ ತುಂಬಾನೇ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ, 100 ರೂಪಾಯಿಗೆ 1.5 kg ಅಂತ. ಹಾಗೆ ಕಿತ್ಲೆಹಣ್ಣು ಮಾರೋ ಮಾಮೂನ ಮಾತಾಡ್ಸಿ ನಾನು ಮನೆಗೆ 1.5 kg ಕಿತ್ಲೆಹಣ್ಣು ತಗೊಂಡೆ. ಕಿತ್ಲೆಹಣ್ಣು ಅಂತೂ ತುಂಬಾನೇ ಟೇಸ್ಟ್ ಇತ್ತು. ನಾನು ಅಲ್ಲೇ ಒಂದು ಟ್ರೈ ಮಾಡಿದೆ. ಕಿತ್ಲೆಹಣ್ಣಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಆಯಿಲ್ ತರೋಣ ಅಂತ. ಯಾರು ಏನೇ ಹೇಳಲಿ, ನಮ್ಮ ಇಂಡಿಯಾದಲ್ಲಂತೂ ರೂಲ್ಸ್ ನಂತೂ ತುಂಬಾನೇ ಬ್ರೇಕ್ ಮಾಡ್ತಾರೆ. ಯಾರು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡೋದೇ ಇಲ್ಲ. ಅಲ್ಲಿಂದ ನಾನು ಬಂದು ತಲುಪಿದ್ದೆ ಆಯಿಲ್ ಅಂಗಡಿ ಬಂದು ಕೇಳಿದಾಗ ಆಯಿಲ್ ಇನ್ನು ಸ್ಟಾಕ್ ಬಂದಿರಲಿಲ್ಲ ಅಂದ್ರು. ಅಲ್ಲಿಂದ ನಾನು ರಿಟರ್ನ್ ಹೊರಟಿದ್ದೆ ಬೇಲೂರು ಟೌನ್ ಕಡೆ. ಈ ಬ್ರಿಡ್ಜ್ ಏನ್ ನೋಡ್ತೀರಾ, ಇದು ತುಂಬಾನೇ ಹಳೆ ಬ್ರಿಡ್ಜು. ಅವಾಗ ಮುಂಚೆ ತುಂಬಾನೇ ದೊಡ್ಡ ವೆಹಿಕಲ್ ಎಲ್ಲ ಅಲೋ ಮಾಡ್ತಾ ಇದ್ರು. ಬಟ್ ಇವಾಗ ಓನ್ಲಿ 2 ವೀಲರ್ 4 ವೀಲರ್ ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಶಿಲ್ಪ ಸ್ಟೋರಲ್ಲಿ. ನನಗೆ ಮಾಮೂಲಿ ನನ್ನ ಐಟಮ್ ಎಲ್ಲ ತಗೊಳೋದಿಲ್ಲ, ಹೋಲ್ಸೇಲಿಗೆ ಹಾಕೊಡ್ತಾರೆ. ಯಾರೆಲ್ಲ ಹೊಸ ಅಂಗಡಿ ಮಾಡ್ಬೇಕು ಅಂತಿದ್ದೀರಾ ನೋಡಿ, ಇಲ್ಲಿ ಬಂದು ವಿಸಿಟ್ ಮಾಡಿ, ಪ್ರೈಸ್ ನೋಡ್ಕೊಳ್ಳಿ. ನಿಮಗೆ ಓಕೆ ಆದ್ರೆ ಈ ಅಂಗಡಿಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿಂದ ಐಟಮ್ ಎಲ್ಲ ಗಾಡಿಗೆ ಲೋಡ್ ಮಾಡ್ಕೊಂಡು ನಮ್ಮ ಶಾಪಿಗೆ ಹಾಲು ಕೂಡ ಬೇಕಾಗಿತ್ತು. ಸೊ ಹಾಲು ತಗೊಂಡು ಹಾಗೆ ಮುಂದೆ ಬರ್ತಾ ಚೆನ್ನಕ್ಕೆ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ನಮ್ಮೂರ್ ಕಡೆ. ವೀಕೆಂಡ್ ಇದ್ದಿದ್ರಿಂದ ಕ್ರೌಡ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಬೇಲೂರು ನೋಡಕ್ಕಂತೂ ತುಂಬಾ ಜನ ಬರ್ತಾರೆ. ಹಾಗೆ ಮುಂದೆ ಬರ್ತಾ ಅಂಕಲ್ ಒಬ್ರು ನೋ ಸಿಗ್ನಲ್ ಓನ್ಲಿ ಹ್ಯಾಂಡ್ ಶೇಕಿಂಗ್ ಅಂತ ಹೇಳಿ ರೈಟಿಗೆ ತಗೊಳ್ತಾ ಇದ್ರು. ಸೊ ದಯವಿಟ್ಟು ಸಿಗ್ನಲ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಕೇರ್ಫುಲ್ ಆಗಿ ರೈಡ್ ಮಾಡಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.